ಎಲ್ಲ ಪತ್ರಕರ್ತರ ಮಿತ್ರರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಗೆ ಅವಕಾಶ ಮಾಡಿಕೊಟ್ಟಕ್ಕೆ ತುಂಬಾ ಆಭಾರಿಗಳಾಗಿರ್ತೀವಿ. ನನ್ನ ಹೆಸರು ಸಿದ್ದೇಶ್ ಅಂತ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಯುವ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಜವಾಬ್ದಾರಿ ಇದೆ. ನನ್ನ ಪಕ್ಕದಲ್ಲಿರುವ ನಿರಂಜನ್ ಅಂತ, ಜಿಲ್ಲಾ ಕಾರ್ಯದರ್ಶಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕದವರು ಜಿಲ್ಲಾ ಕಾರ್ಯದರ್ಶಿ ನಿರಂಜನ್. ನನ್ನ ಎಡಭಾಗದವರು ನವೀನ್ ಅಂತ, ನವೀನ್ KL, ನಿರ್ದೇಶಕರು ಜಿಲ್ಲಾ ಯುವ ಘಟಕ. ನನ್ನ ಆ ಕಡೆ ಇರೋರು ಪಂಚಾಕ್ಷರಿ DK ಅಂತ, ಅವರು ಸಹ ನಿರ್ದೇಶಕರು, 4 ನಿರ್ದೇಶಕರು, ಜಿಲ್ಲಾ ಘಟಕ. ಅರಸೀಕೆರೆ ಅವರು ಎಲ್ಲರೂ. ನಮ್ಗೆ ಅರಸೀಕೆರೆಯಿಂದ ನಮ್ಮನ್ನ 5 ಜನ ಗುರುತಿಸಿದೆ. ಚೇತನ್ BR ಅಂತ ಇನ್ನೊಬ್ರು ಇದ್ದಾರೆ, ಅವ್ರು ಬಂದಿಲ್ಲ. ಟೋಟಲ್ 5 ಜನ ಇದೀವಿ. 5 ಜನನ ಜಿಲ್ಲಾ ಘಟಕದಲ್ಲಿ ನಮ್ಮ ಅರಸೀಕೆರೆಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ದಿನ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಯುವ ಘಟಕದಿಂದ ಪ್ರತಿ ವರ್ಷನೂ ಸಹ ಸಿದ್ಧಗಂಗಾ ಶ್ರೀ ಪದ್ಮವಿಭೂಷಣ ಡಾಕ್ಟರ್ ಸಿದ್ಧಗಂಗಾ ಶ್ರೀಗಳು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಯುವ ಘಟಕದಿಂದ ಪ್ರತಿ ವರ್ಷ ನಡೆಸ್ಕೊಂಡ್ ಬರ್ತಾ ಇದೀವಿ. ಹಾಸನ ನಗರದಲ್ಲಿ ನಡೆಸ್ತಾ ಇದ್ವಿ. ಅದಾದ್ಮೇಲೆ ಕೆಲವೊಂದು ಸಕಲೇಶ್ಪುರ ಈ ಕಡೆ ಎಲ್ಲಾ ತಾಲೂಕು ಲೆವೆಲ್ ಅಲ್ಲಿ ನಡೆಸ್ಕೊಂಡ್ ಬರ್ತಾ ಇದ್ವಿ. ಈ ವರ್ಷ ವಿಶೇಷವಾಗಿ ಅರಸೀಕೆರೆಯಲ್ಲಿ ಮಾಡ್ಬೇಕು ಅಂತ ಒಂದು ತೀರ್ಮಾನ ಆಗಿರೋದ್ರಿಂದ ಜಿಲ್ಲಾ ಯುವ ಘಟಕದಲ್ಲಿ ಈ ವರ್ಷ ಜನವರಿ 31ಕ್ಕೆ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮನ ವಿವಿಧ ಮಠಾಧೀಶರುಗಳ ನೇತೃತ್ವದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸೋದ್ರಿಂದ ಮತ್ತೆ ಭಜನಾ ತಂಡ ಬರುತ್ತೆ. ಗುರುಗಳಿಗೆ ಭಜನೆ ಕಾರ್ಯಕ್ರಮದಿಂದ ಅವ್ರಿಗೊಂದು ಗೌರವ ಸೂಚಿಸಬೇಕು ಅಂತ. ಹಾಗೆ ಪ್ರತಿ ಎಲ್ಲಾ ಶಾಲಾ ಮಕ್ಕಳುಗಳಿಂದ ಒಂದು 100 ಅಂದ್ರೆ ಶತಕಂಠ ವಚನ ವಾಚನ ಅಂತ ಒಂದು ಮಕ್ಕಳಿಗೋಸ್ಕರ ಮಕ್ಕಳಿಂದ ಗುರುಗಳಿಗೆ ಒಂದು ಗೌರವ ಸೂಚಿಸಬೇಕು ಅನ್ನೋ ಉದ್ದೇಶದಿಂದ ಶತಕಂಠ ವಚನ ವಾಚನ ಸ್ಪರ್ಧೆ, ವಚನ ವಾಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಅದಾದ ನಂತರ ವಿವಿಧ ಮಠಾಧೀಶರುಗಳಿಂದ ಶ್ರೀಗಳಿಗೆ ಪುಷ್ಪಾರ್ಚನೆ ಹಾಗೂ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ, ಶ್ರೀಗಳ ಬಗ್ಗೆ ಸಮಾಜಕ್ಕೆ ಅವ್ರನ್ನ ಸ್ಮರಿಸಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ನಮ್ಮ ಯುವ ಘಟಕ ತೀರ್ಮಾನ ಮಾಡಿದೆ. ಅದೇ ರೀತಿ ಅದಾದ ಕಾರ್ಯಕ್ರಮ ಆದ ನಂತರ ದಾಸೋಹ ಕಾರ್ಯಕ್ರಮ ಇರುತ್ತೆ. ಅಂದ್ರೆ ಎಲ್ಲಾ ಬಂದಂತ ಭಕ್ತಾದಿಗಳಿಗೆ ಒಂದು ದಾಸೋಹ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಈ ದಾಸೋಹ ಕಾರ್ಯಕ್ರಮಕ್ಕೆ ಈಗ ಅಖಿಲ ಭಾರತ ವೀರಶೈವ ನೇತೃತ್ವ ವಹಿಸಿದೆ. ಬಟ್ ನಮ್ಮ ಅರಸೀಕೆರೆ ತಾಲೂಕಿನ ವೀರಶೈವ ಸಮುದಾಯದ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಇಲ್ಲಿ ಎಲ್ಲಾ ಅರಸೀಕೆರೆ ತಾಲೂಕಿನ ಸದ್ಭಕ್ತರು ಸಹ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಸ್ವಾಮಿಗಳು ಯಾರು ಬರ್ತಾರೆ? ಇಂಪಾರ್ಟೆಂಟ್ ಸ್ವಾಮಿಗಳು ಎಳ್ನಾಡ್ ಮಠಗಳು ಶ್ರೀ ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿಗಳು, ಎಳ್ನಾಡ್ ಮಹಾಸಂಸ್ಥಾನ, ಇವ್ರು ಬರ್ತಾ ಇದ್ದಾರೆ. ರುದ್ರಮುನಿ ಸ್ವಾಮಿಗಳು ನಿರಂಜನ ವಿರಕ್ತ ಮಠ ಮಾಡಾಳವ್ರು ಬರ್ತಾ ಇದ್ದಾರೆ. ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ದೊಡ್ಡ ಮಠ ಅರಕಲಗೂಡವ್ರು, ಇವ್ರು ಬರ್ತಾ ಇದ್ದಾರೆ. ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಪುಷ್ಪಗಿರಿ ಮಹಾಸಂಸ್ಥಾನ ಗುರುಗಳು ಬರ್ತಾ ಇದ್ದಾರೆ. ವಿಜಯ್ ಕುಮಾರ್ ಮಹಾಸ್ವಾಮೀಜಿಯವರು ತಂಡ್ರಳ್ಳ ಮಠ ಗುರುಗಳು ಬರ್ತಾ ಇದ್ದಾರೆ. ಹಾಗೂ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಗಳು ಕೇದಿಗೆ ಮಠ ಕೋಳಗುಂದದವರು ಬರ್ತಾ ಇದ್ದಾರೆ. ಶ್ರೀ ಶಿವಶೇಖರ ಸಿದ್ದಬಸವ ಸ್ವಾಮೀಜಿಯವರು ಬೂದಿಯಾಳ ವಿರಕ್ತ ಮಠ ಗುರುಗಳು ಬರ್ತಾ ಇದ್ದಾರೆ. ಅಭಿನವ ಬಸವಲಿಂಗ ಸ್ವಾಮೀಜಿಗಳು ವಿರಕ್ತ ಮಠ ಮಾರ್ಗೊಂಡನಹಳ್ಳಿ. ಅಭಿನವ ಶಿವಲಿಂಗ ಸ್ವಾಮೀಜಿಗಳು ಶ್ರೀ ಗುರು ಬಸವ ಕುಮಾರಾಶ್ರಮ ಮಾಡಾಳು, ಇವರು ಬರ್ತಾ ಇದ್ದಾರೆ. ಅಧ್ಯಕ್ಷತೆ ಬಂದು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರು ಪರಮೇಶ್ವರ್ ಅಂತ, ನವಿಲೆ ಪರಮೇಶ್ವರ್. ಇವರ ಅಧ್ಯಕ್ಷತೆ ಮತ್ತೆ ಇವ್ರ ಸಹಕಾರ ಇರುತ್ತೆ. ಜಿಲ್ಲಾಧ್ಯಕ್ಷ ಹೊಸದಾಗಿ 1 ವರ್ಷ ಪರಮೇಶ್. ಇದಕ್ಕೆ ಎಲ್ಲಾ ಜಿಲ್ಲೆಯ ಎಲ್ಲಾ ತಾಲೂಕಿನ ಹಾಗೂ ಜಿಲ್ಲಾ ಮಟ್ಟದ ಎಲ್ಲಾ ಪದಾಧಿಕಾರಿಗಳು, ಅಖಿಲ ಭಾರತ ವೀರಶೈವ ಮಹಾಸಭಾದ ಪದಾಧಿಕಾರಿಗಳು ಭಾಗವಹಿಸ್ತಿದ್ದಾರೆ. ಮಹಿಳಾ ಘಟಕದವರು ಸಹ ಸಹಕಾರ ಮತ್ತೆ
ಎಲ್ಲ ಉಪಸ್ಥಿತಿ ಇರುತ್ತೆ. ಮೆರವಣಿಗೆ ಏನಿಲ್ಲ. ಯಾವ್ಯಾವ ತಾಲೂಕಲ್ಲಿ ಹಾಸನಲ್ಲಿ ಆಗಿದೆ, ಸಕಲೇಶ್ಪುರದಲ್ಲಿ ಆಗಿದೆ, ಆಲೂರಲ್ಲಿ ಆಗಿದೆ, ಆಲೂರು, ಹಾಸನ ಟೌನ್ ಆಗಿದೆ. ಪ್ರತಿ ವರ್ಷನೂ ಇದೇ ರೀತಿ ಒಂದು ಸಮಾಜದ ಸಹಕಾರ ಇದ್ರೆ ಪ್ರತಿ ವರ್ಷನೂ ನಡೆಸ್ಕೊಂಡು ಹೋಗೋ ಒಂದು ಇದು ಜಿಲ್ಲಾ ಮಟ್ಟದ್ದು. ಈಗ ಮುಂದಿನ ಕಾರ್ಯಕ್ರಮ ಜಿಲ್ಲೆ ಮಟ್ಟದಲ್ಲಿ ಯಾವ ತಾಲೂಕಲ್ಲಿ ಅಸೈನ್ ಮಾಡ್ತಾರೋ ಆ ತಾಲೂಕಲ್ಲಿ ಮಾಡ್ತೀವಿ ನಾವು. ಬಟ್ ನಮ್ಮ ತಾಲೂಕಲ್ಲಿ, ನಮ್ಮ ನಗರದಲ್ಲಿ, ಅರಸೀಕೆರೆ ನಗರದಲ್ಲಿ ಎಲ್ಲಾ ತಾಲೂಕು ಮಟ್ಟದಲ್ಲಿ ಎಲ್ಲಾ ಬಂದು ಸೇರ್ಕೊಂಡು ಮಾಡ್ತೀವಿ. ಬಟ್ ಮುಂದಿನ ವರ್ಷದಿಂದ ಏನಿದೆ ನಮ್ಮ ಅಭಿಲಾಷೆಗಳು, ನಾವೀಗ ಸಂಪರ್ಕ ಮಾಡ್ತಾ ಇರೋದು ಗೊತ್ತಾಗಿರೋದು, ಪ್ರತಿ ವರ್ಷನೂ ನಮ್ಮ ಅರಸೀಕೆರೆನಲ್ಲೂ ಜನವರಿ 21ನೇ ತಾರೀಕು ಮಾಡ್ಬೇಕು ಅಂತ ಒಂದು ಎಲ್ಲರ ಅಭಿಪ್ರಾಯ ಸಂಗ್ರಹ ಆಗಿದೆ. ಎಲ್ಲಾ ಸೇರ್ಕೊಂಡು ಒಂದು ಗುರುಗಳಿಗೆ ಒಂದು ಗೌರವ ಸೂಚಕವಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೇವೆ.